ನಮಸ್ಕಾರ ಎಲ್ಲರಿಗೂ. ನಾನು ಗೀತಾ. ಇವತ್ತೊಂದು ಸಿಂಪಲ್ ಮತ್ತೆ ಟೇಸ್ಟಿಯಾಗಿರುವಂತ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡ್ತಾ ಇದ್ದೀನಿ ಬರ್ರಿ ನೋಡೋಣ. ಇದು ಮಕ್ಕಳು ಟಿಫನ್ ಬಾಕ್ಸ್ ಕೊಡಕ್ಕೂ ಹೆಲ್ಪ್ ಆಗ್ತದೆ. ಹೆಂಗ್ ಮಾಡೋದು ಬರ್ರಿ ನೋಡೋಣ. ವೆಜ್ ರೈಸ್ ಮಾಡಕ್ ನಾನಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. 1 ಬೌಲ್ ಬಾಸ್ಮತಿ ರೈಸ್, ಅದು ನೀರು ಹಾಕೊಂಡು ಸ್ವಚ್ಛ ಅಕ್ಕಿ ತೊಳ್ಕೊಂಡು ಮತ್ತೆ 1-2 ಬೌಲ್ ಆಗಷ್ಟು ನೀರು ಹಾಕಿ ಒಂದು 10 ನಿಮಿಷ ನೀರಲ್ಲಿ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಅಕ್ಕಿ ನೆನೆಸಿ ಮಾಡೋದ್ರಿಂದ ರೈಸ್ ಪಲಾವ್ ಚಲೋ ಬರ್ತದ. ನೋಡ್ರಿ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇಷ್ಟು ವೆಜಿಟೇಬಲ್ಸ್ ತಗೊಂಡು ಅನ್ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಕ್ಯಾಪ್ಸಿಕಮ್, ಹಸಿ ಬಟಾಣಿ, ಹಸಿ ಮೆಣಸಿನ್ಕಾಯಿ, ಬೀನ್ಸ್, ಫ್ಲವರ್, ಕ್ಯಾರೆಟ್, ಆಲೂಗಡ್ಡೆ ಮತ್ತು ಈರುಳ್ಳಿ, ನಿಮ್ಗೆ ಏನೇನು ಇಷ್ಟ ಎಲ್ಲ ವೆಜಿಟೇಬಲ್ಸ್ ಹಾಕೋಬೋದು. ಮೊದಲು ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕಿದ್ಮೇಲೆ ಫ್ರೈ ಆದಮೇಲೆ ನೋಡ್ರಿ, ಸ್ಪೈಸಿ ಐಟಮ್ ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, 1-2-3 ಕಾಳು ಮೆಣಸು, ಸ್ವಲ್ಪ ಸ್ಪೈಸಿ ಮಸಾಲ ಹಾಕೋರಿ, ಪಲಾವ್ ಚಲೋ ಆಗ್ತದೆ. ಹಾಕೊಂಡು ಸ್ವಲ್ಪ ಫ್ರೈ ಆದ ಬಳಿಕ ಮೆಣಸಿನ್ಕಾಯಿ ಹಾಕೊಳತ್ತೀನಿ. ಖಾರ ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋರಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ಬಳಿಕ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸಾಫ್ಟ್ ಆಗಬೇಕು. ಒಂದು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆದ ಬಳಿಕ ಬೇರೆ ವೆಜಿಟೇಬಲ್ಸ್ ಎಲ್ಲನೂ ಹಾಕೋಬೇಕು. ನಿಮ್ಗೆ ಏನೇನು ಇಷ್ಟ ಎಲ್ಲ ವೆಜಿಟೇಬಲ್ಸ್ ಹಾಕೋಬೋದು. ಹೆಲ್ದಿಯಾಗಿರ್ತದೆ, ಮಕ್ಕಳ ಟಿಫನ್ ಕೊಡಕ್ಕೆ ಚಲೋ ಇರ್ತದೆ. ಬೆಳಗ್ಗೆ ಗಡಿಬಿಡಿಯಲ್ಲಿ ದಿನ ಒಂದೇ ಥರ ಟಿಫನ್ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ನೀವು ಡೈಲಿ ಒಂದೊಂದು ವೆರೈಟಿಯಲ್ಲಿ ಮಾಡಿಕೊಡೋದ್ರಿಂದ ಇಷ್ಟ ಆಗ್ತದೆ ಮತ್ತು ಹೆಲ್ತಿಗೂ ಒಳ್ಳೆಯದು. ನೋಡ್ರಿ, ಎಲ್ಲ ವೆಜಿಟೇಬಲ್ಸ್ನೂ ಹಾಕೋತಾ ಇದ್ದೀನಿ ಇವಾಗ. ಆಲೂಗಡ್ಡೆ, ಬೀನ್ಸ್, ಕ್ಯಾಪ್ಸಿಕಮ್, ಮಟರ್, ಹಸಿ ಬಟಾಣಿ, ಕ್ಯಾರೆಟ್ ಎಲ್ಲನೂ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸಾಫ್ಟ್ ಆಗಬೇಕು ಸ್ವಲ್ಪ ವೆಜಿಟೇಬಲ್. ಸಾಫ್ಟ್ ಆದ ಬಳಿಕ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕಿ 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀರು ಹಾಕೋತಾ ಇದ್ದೀನಿ. 1 ಬೌಲ್ ಅಕ್ಕಿಗೆ 2 ಬೌಲ್ ನೀರು ಹಾಕೋತಾ ಇದ್ದೀನಿ, ಇನ್ಕ್ಲೂಡಿಂಗ್ ವೆಜಿಟೇಬಲ್ಸ್ ಎಲ್ಲನೂ ಬರ್ತದೆ ಇದರೊಳಗೆ. ಸೋನಾ ಮಸೂರಿ ಅಕ್ಕಿ ಏನಾರ ತೊಗೊಂಡ್ರೆ ನೀರು ಒಂದು ಅರ್ಧ ಕಪ್ ಹೆಚ್ಚು ಹಾಕೋಬೇಕು, ಯಾಕಂದ್ರೆ ವೆಜಿಟೇಬಲ್ಸ್ ಎಲ್ಲ ಹಾಕೊತೀವಿ ನಾವು ಜಾಸ್ತಿ. ಮತ್ತು 1 ವಿಸಲ್ ಜಾಸ್ತಿ ತೊಗೋಬೇಕಾಗ್ತದೆ ಸೋನಾ ಮಸೂರಿ ಅಕ್ಕಿಗೆ. ನಾ ಇಲ್ಲಿ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ. ಅಕ್ಕಿ ಒಳಗೆ ನೀರೆಲ್ಲ ತೆಗೆದು ಅಕ್ಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಬಾಸ್ಮತಿ ರೈಸ್ ಸಾಫ್ಟ್ ಇರ್ತದೆ, ಅನ್ನ ಬೇಗನೆ ಕುದಿಯುತ್ತೆ ಮತ್ತು ಟಿಫನ್ಗೆ ಹಿಂಗೆ ಕೊಡೋಕೆ ಚಲೋ ಇರ್ತದೆ ಇದು ಅಕ್ಕಿ. 1 ರೌಂಡ್ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಲಿಂಬೆ ಹುಳಿ ಹಾಕೋತಾ ಇದ್ದೀನಿ ನೋಡಿ, ಟೇಸ್ಟ್ ಚಲೋ ಬರ್ತದೆ. ಲಿಂಬೆ ಹಣ್ಣಿನ ಜ್ಯೂಸ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕೋತಾ ಇದ್ದೀನಿ. 1 ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗೆಲ್ಲನೂ. ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ತೊಗೋತೀನಿ. ಬಾಸ್ಮತಿ ರೈಸ್ ಇರೋದ್ರಿಂದ 2 ವಿಸಲ್ ಸಾಕು, ಯಾಕಂದ್ರೆ ಅಕ್ಕಿ ಆಲ್ರೆಡಿ ನೀರೊಳಗೆ ನೆನೆಸಿಟ್ಕೊಂಡಿನಿ ನಾನು. ಸಾಫ್ಟಾಗಿ ಕುದೀತದೆ 2 ವಿಸಲ್ಗೆ. ನೋಡ್ರಿ, 2 ಸಿಟಿ ಆಗ್ಯದ. ಕುಕ್ಕರ್ ತೆಗಿತಾ ಇದ್ದೀನಿ. ನೋಡ್ರಿ, ಅನ್ನ ಬೆಂದಿದೆ ಇವಾಗ. ನೋಡ್ರಿ, ಸ್ಪೈಸಸ್ ಎಲ್ಲ ಮೇಲೆ ಬಂದಿದೆ, ಅದು ಒಂದು ಸೈಡಿಗೆ. ಅದೆಲ್ಲ ತೆಗಿತಾ ಇದ್ದೀನಿ, ಯಾಕಂದ್ರೆ ಮಕ್ಕಳು ಇಷ್ಟಪಡಲ್ಲ. ಅದೆಲ್ಲ ತೆಗೆದ್ಬಿಡಿ, ಟಿಫನ್ ಕೊಡ್ಬೇಕಾದ್ರೆ ಅಲ್ಲಿ ತಿನ್ನಕ್ಕೆ ಅವ್ರಿಗೆ ಮತ್ತೆ ಬಾಯಿ ಒಳಗೆ ಸಿಕ್ಕರೆ ಸರಿ ಅನ್ಸಲ್ಲ. ಅದು ತೆಗೆದು ಒಂದ್ಸಲ ವೆಜಿಟೇಬಲ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನದ ಜೊತೆ. ಆರಾಮಾಗಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಬಾಸ್ಮತಿ ರೈಸ್ ಸಾಫ್ಟಾಗಿರ್ತದೆ. ಅನ್ನದಗಳು ತುಂಡಾಗೋ ಕಟ್ಟಾಗೋ ಚಾನ್ಸಸ್ ಅದ. ಒಂದು ಸ್ವಲ್ಪ ಆರಾಮಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡು ಚೆಂದಾಗಿ ಪ್ಲೇಟಿಗೆ ಹಾಕೊಂಡು ಆರಿಸಿ ಆಮೇಲೆ ಡಬ್ಬಿಗೆ ಹಾಕ್ಕೊಡಿ.
ಇವತ್ತು ನಾನು ನನ್ನ ಮಗನ ಟಿಫನ್ ಬಾಕ್ಸ್ ಮಾಡಿದ್ದೆ. ಅನ್ನ ಚೆನ್ನಾಗಿ ಬಂದಿತ್ತು. ಬೇಗನೆ ಆಗುತ್ತೆ, ಹೆಲ್ದಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮುಂಜಾನೆ ನಾಷ್ಟ ಇದೇ ಆಗಿತ್ತು. ಎಲ್ಲರೂ ನಾಷ್ಟ ಮಾಡ್ತೀವಿ. ಮಗನ ಟಿಫನ್ಗೂ ಕೊಟ್ಟೆ ಇದೆ. ಆರದ್ಮೇಲೆ ಪ್ಲೇಟಿಗೆ ಹಾಕಿ ಬಾಕ್ಸಿಗೆ ಹಾಕಿ ಕೊಡ್ತಾ ಇದ್ದೀನಿ. ನೋಡ್ರಿ, ಮಧ್ಯಾಹ್ನ ಮಗ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ. ಅವನಿಗೆ ಇನ್ನೂ ತನಕ ಸ್ವಿಮ್ಮಿಂಗ್ ಕಲ್ಸಕ್ಕಾಗಿರಲಿಲ್ಲ ನಮಗೆ. ಅದಕ್ಕೆ ಈಗ ಕಲ್ಸೋನು ರಜಾ ಕೂಡ ಇದೆ ಅಂಥೇಳಿ ಹೋಗಿದ್ವಿ. ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ವಿಮ್ಮಿಂಗ್ ಮಕ್ಕಳಿಗೆ ಕಲಿಸೋದು ಸೇಫ್ ಇರ್ತದೆ. ಮತ್ತು ಸ್ವಿಮ್ಮಿಂಗ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಪ್ರಾಪರ್ಟೀಸ್ ಇರ್ತಾವೆ. ಅಂತಕ್ಕೆ ಟ್ರೈನರ್ಸ್ ಕೂಡ ಇರ್ತಾರೆ. ಸೇಫ್ಟಿ ಪರ್ಪೋಸ್ ತುಂಬ ಒಳ್ಳೆಯದಿಲ್ಲಿ. ನಾವೆಲ್ಲ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು. ಬಾವಿ, ಕೆರೆ, ಹಳ್ಳ, ಕೊಳ ಅಲ್ಲೇ ಕಲ್ತಿದ್ವಿ ನಾವು ಸ್ವಿಮ್ಮಿಂಗ್. ಬೇಗನೆ ಕಲ್ತಿದ್ವಿ ನಾವು. 3ನೇ 4ನೇ ಕ್ಲಾಸ್ ಬರುವಷ್ಟರಲ್ಲಿ ಈಜಾಡಕ್ಕೆ ಬರ್ತಿತ್ತು ನಮ್ಗೆ. ನನ್ನ ಮಗನಿಗೆ ಸ್ವಲ್ಪ ಲೇಟ್ ಆಯಿತು ಕಲಿಸೋದು. ಕಲಿತಾ ಇದ್ದಾನೆ. ನಾನು ಕೂಡ ಸ್ವಲ್ಪ ಈಜಾಡಿದೆ ಅಲ್ಲೇ. ತುಂಬ ದಿನ ಆಗಿತ್ತು ನಾನು ಈ ರೀತಿ ಸ್ವಿಮ್ಮಿಂಗ್ ಮಾಡಿ. ಚಲೋ ಅನ್ನಿಸ್ತು. ಮಗ, ನಮ್ಮ ಮನೆಯವರು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಮಗ ಕಲಿತಾ ಇದ್ದಾನೆ ಇನ್ನು. ತುಂಬ ಒಳ್ಳೆ ಎಕ್ಸರ್ಸೈಸ್ ಅಂತ ಹೇಳ್ಬೋದ್ರಿ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಇದು. ಡೈಲಿ ಬರೋಕ್ಕಾಗಲ್ಲ ನಮಗೆ. ಸ್ಕೂಲ್ ಹಾಲಿಡೇ ಇದ್ದಾಗ ಬರ್ಬೋದು, ಮಗನ ಪ್ರಾಕ್ಟೀಸ್ ಮಾಡಿಸ್ಬೋದು. ನೀವು ಯಾರಾದರೂ ನಿಮ್ಮ ಮಕ್ಳಿಗೆ ಇನ್ನೂ ಸ್ವಿಮ್ಮಿಂಗ್ ಕಲಿಸಿಲ್ಲ ಅಂದರೆ ಕಲಿಸಿ. ಈ ಚಳಿಗಾಲ ಮುಗಿದ ಮೇಲೆ ಬೇಸಿಗೆ ರಜಾ ಬರುತ್ತೆ, ಅವಾಗ ಕಲಿಸಿ. ಕರೆಕ್ಟಾಗಿರ್ತದೆ, ಮಕ್ಕಳು ಕಲಿತಾರೆ. ನನ್ನ ಮಗ ಇವಾಗ ನೀರಂದ್ರೆ ತುಂಬ ಭಯ ಪಡ್ತಿದ್ದ. ಸ್ವಲ್ಪ ಭಯ ಕಡಿಮೆ ಮಾಡೋಕ್ಕೆ ಟ್ರಯಲ್ ನೋಡೋಣ ಅಂತೇಳಿ ನಾವು ಬಂದಿದ್ವಿ. ಸೇಫ್ಟಿ ಪರ್ಪೋಸ್ ಇರ್ತದೆ. ಮತ್ತು ನಮ್ಮ ಮನೆಯವರು ಇನ್ನೊಂದ್ಸಲ ರಜಕ್ಕೆ ಬಂದಾಗ ಅವನಿಗೆ ಪ್ರಾಕ್ಟೀಸ್ ಮಾಡಿಸಿದ್ರಾಯ್ತು, ಅವಾಗ ಪರ್ಫೆಕ್ಟಾಗಿ ಕಲಿಸ್ಬೋದು ಅಂಥೇಳಿ ನೋಡ್ಕೊಂಡು ಹೋಗ್ಲಕ್ಕೆ ಬಂದಿದ್ವಿ. ಚೆನ್ನಾಗಿತ್ತು ನೋಡ್ರಿ. ಅತಿ ಸಣ್ಣ ಮಕ್ಕಳು ಈ ರೀತಿ ಬೇರೆ ಸಪ್ರೇಟ್ ಅದ ಅಲ್ಲಿ. ಒಂದು ಸ್ವಲ್ಪ ಅವ್ರ ಹೈಟ್ ವೈಸ್ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಟ್ರೈನರ್ಸ್ ಥರ ಏನೂ ಭಯ ಇಲ್ಲ. ಆರಾಮಾಗಿ ಸ್ವಿಮ್ಮಿಂಗ್ ಕಲಿಬೋದು ಮಕ್ಕಳು. ಕಲಿಸಿ. ತುಂಬ ಅವಶ್ಯ ಮತ್ತು ಅಗತ್ಯ ಅದ ಇದು ಸ್ವಿಮ್ಮಿಂಗ್ ಕಲಿಯೋದು ಎಲ್ಲರಿಗೂ. ಹೆಣ್ಮಕ್ಳು, ಗಂಡು ಮಕ್ಕಳು ಎಲ್ಲರೂ ಕಲಿಬೇಕು. ಪ್ರಾಕ್ಟೀಸ್ ನಡೀತಾ ಇದೆ ಮಗಂದು. ಹೆಂಗೆ ಅನ್ನಿಸ್ತು ವಿಡಿಯೋ ಇವತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಥ್ಯಾಂಕ್ ಯು.